ಮನವನ್ನು ಮುತ್ತಿರುವುದು. ಭೀಮದೇವ, ಕೌರವರು ಸಜ್ಜನರ ಸಂಹಾರದ ಚಿತ್ರವು ಕಲ್ಪನೆಗೆ ಕಂಡ ಕೂಡಲೇ ಕಾರ್ಯವು ಕಂಪಾಯಮಾನವಾಗಿ ಕೈ ಒಳಗಿನ ಗಾಂಡಿವ ಚಾಪವು ಕಳಚಿ ಬೀಳುವುದು. ಬಂಧು ಬಾಂಧವರ ಹತ್ಯೆಯಿಂದಲೂ ಗುರುಜನರ ವಧೆಯಿಂದಲೂ ಯಾರಿಗೆ ತಾನೇ ಸುಖವಾದಿತು? ಪಾರ್ಥ, ಕೌರವನಿಗೆ ಬಂಧುಗಳೆಂದು ಚೈತ್ರತಾದುಗಳಿಗೆ ಆಪ್ತಿಷ್ಟರೆಂದು, ಭೀಷ್ಮ ದ್ರೋಣರಿಗೆ ಗುರಿಹಿರಿಯರೆಂದು ಈ ಭೀಮನೆಂದು ಭಾವಿಸಲಾರನು. ಹೊರಗಿನ ಮಳೆಯಲ್ಲಿ ನಮ್ಮನ್ನು ಸುಟ್ಟು ಹಾಕಬೇಕೆಂದು ಹಾರೈಸಿದ ಅಸುರ ವರ್ಣದ ದೇಹಿಗಳು ನಿನ್ನ ಬಂಧುಗಳೇ. ಅನ್ಯಾಯದಿಂದ ನಮ್ಮನ್ನು ಅಡವಿಗಟ್ಟಿದವರು ನಿನ್ನ ಹಿತೈಷಿಗಳೇ. ಕೌರವರ ಕೃತಿಗಳಿಗೆ ಮೌನದಿಂದ ಒಪ್ಪಿಗೆಯನ್ನು ಕೊಡುತ್ತಿದ್ದ ದ್ರೋಣ ಭೀಷ್ಮರು ಗುರಿ ಹಿರಿಯರೇ. ಒಂದು ಸಮಯ ಸಿಹಿಗತಿಗಳ ಕೂಡಿ ಕ್ರೀಡೆ ಆಡಬಹುದು, ಹಾವು ಮೂಲಿಗಳು ಕೂಡಿ ಆಟ ಆಡಬಹುದು. ಆದರೆ ಕುರುಪಾಂಡವರು ಕೂಡಿಕೊಂಡಿರುವುದು ಕಾಲೆತ್ತಲಿನ ಸತ್ಯವಾದ ಮಾತು. ನಿಜ. ಆದರೆ ಭೀಮದೇವ, ಕೌರವರನ್ನು ದಂಡಿಸಲು ಈ ದೇಹವು ದುಂಡಾಳವಾಗಿ ಕಾಳಗದಲ್ಲಿ ಕುಣಿದಾಡಲಾರದು. ಈ ಗಾಂಡಿವ ಚಾಪವನ್ನು ಸ್ವಜನ ರಕ್ತದಲ್ಲಿ ಅದ್ದಿ ತೆಗೆಯಲಾರೆ. ಎಲ್ಲ ಗಾಂಡಿವ ಚಾಪವು ಈ ನನ್ನ ಗದೆಯು ನಿಮಿತ್ತ ಮಾತ್ರ. ಕೌರವರ ಕೃತಿಗಳಿಗೆ ಮೌನದಿಂದ ಕೌರವ ರಕ್ತದಿಂದ ಭವಿಷ್ಯತ್ ಕಾಣುವ ಚಿತ್ರವನ್ನು ವಿಶ್ವ ಚಿತ್ರಗಾರನು ಈಗಾಗಲೇ ಚಿತ್ರಿಸಿರುವನು. ಸತ್ಯ. ಭೀಮಾಭಿಪ್ರಾಯವೇ ಕೃಷ್ಣಾಭಿಪ್ರಾಯ. ಕೃಷ್ಣ, ನಿನ್ನ ಮೆತ್ತಲಿಗೆ ಮೆತ್ತಿಕೊಂಡಿರುವ ಮೋಹವನ್ನು ನೀನೇ ದೂರೀಕರಿಸಬೇಕಾದೆ, ಬೇರೆಯವರಿಂದ ಸಾಧ್ಯವೇ ಇಲ್ಲ. ಧನ್ಯ ಭೀಮ, ಧನ್ಯ. ಜ್ಞಾನ ಶಕ್ತಿಗಳ ಸಂಗಮ. ಪಾರ್ಥ, ಕ್ಷತ್ರಿಯವನಾದ ನೀನು ಯುದ್ಧವನ್ನು ಮಾಡಲೇಬೇಕು. ಜಯಶೀಲನಾಗಿ ಜೀವಿಸಿದರೆ ಭೂ ಸಾಮ್ರಾಜ್ಯದ ಭೋಗವನ್ನು ಭೋಗಿಸುವೆ. ದಾರಾ ತೀರ್ಥದಲ್ಲಿ ದೇಹ ಅವಸಾನವಾದರೆ ಸ್ವರ್ಗ ಸೇರುವೆ. ಯುದ್ಧ ಮಾಡುವುದು ನಿನ್ನ ಆತ್ಮದ ವರವಾಗಿದೆ. ಸ್ವಜನ ರಕ್ತದಿಂದ ಮಿಶ್ರಿತವಾದ ಭೋಗವನ್ನು ಭೋಗಿಸುವುದು ಬೇಡ. ವೀರ ಧರ್ಮದ ಹೊದಿಕೆಯಲ್ಲಿ ಅಸಂಖ್ಯ ಮನುಷ್ಯರ ಕೊಲೆ ಮಾಡಿ ಸ್ವರ್ಗವನ್ನು ಸೇರುವುದು ಬೇಡ. ಅಸಹ್ಯವಾದ ಹಿಂಸೆಯಿಂದ ಸ್ವರ್ಗ ಸಿಕ್ಕುವುದೇ? ಹಿಂಸೆ? ಕ್ಷತ್ರಿಯ ಧರ್ಮವಾದ ಯುದ್ಧವು ಹಿಂಸೆಯೇ? ಸೃಷ್ಟಿ ಕ್ರಮವೇ ಹಿಂಸಾಮಯವಾಗಿದೆ. ತಾರಕ ಮಾರಕ ಯಂತ್ರಗಳ ನಿಸರ್ಗದ ಗರ್ಭದಲ್ಲೇ ಇರುವವು. ನರನೇ, ನೀ ಯಾರನ್ನು ಹೊಡೆಯುವೆ? ಹೊಡಿಸಿಕೊಳ್ಳುವವರು ಯಾರು? ನಾನು ಹೊಡೆಯುವವನು, ಕೌರವರು ಹೊಡೆಸಿಕೊಳ್ಳುವವರು, ಅಥವಾ ಕೌರವರು ಹೊಡೆಯುವರು, ನಾನು ಹೊಡೆಸಿಕೊಳ್ಳುವವನು. ಹೀಗೆ ಹೇಳುವವನು ನೀನೇ ಅಲ್ಲವೇ? ಕುಂತಿಕುಮಾರ ಪಾರ್ಥನಲ್ಲವೇ? ಹೌದು ಕೃಷ್ಣ, ನಾನೇ ಅರ್ಜುನ ಹಾಗೆ ಹೇಳಿದವನು. ಈ ದೇಹವೇ ಪಂಚತತ್ವದೊಳಗಿನ ಪ್ರಾರ್ಭವಿಸಿದ ಈ ದೇಹವು ಅರ್ಜುನನೇ? ಕೊಳೆತು ಹೂಳಿ ಕೋಳಿ ಹೋಗುವ ಹೇಸಿ ಕಳೆಬರಗಳು ಸ್ಥಿರವಾದವುಗಳೇ? ಕಳೆಬರ ಪ್ರಾಣ ಹೋದ ಮೇಲೆ ಈ ದೇಹವು ಯಾರದು ಎಂದು ಕೇಳಿದರೆ ಅರ್ಜುನನ ದೇಹವೆಂದು ಹೇಳಬಹುದು. ಹಾಗಾದರೆ ಅರ್ಜುನನೆಂಬ ವಸ್ತು ಯಾವುದು? ಈ ದೇಹದಲ್ಲಿರುವ ಪ್ರಾಣವು ಪಾರ್ಥನೆಂದು ಕರೆಸಿಕೊಳ್ಳುವುದೇ? ಪ್ರಾಣ ಪಂಚತತ್ವದೊಳಗಿನ ಒಂದು ತತ್ವ. ನಿಜ ದೇವ. ಹಾಗಾದರೆ ಅರ್ಜುನನೆಂಬ ಅಂಕಿತದಿಂದಿರುವ ಅದಾವ ವಸ್ತು? ಅದನ್ನು ತಿಳಿಸುವ ತ್ರಿವಿಕ್ರಮಣೆ. ಹಾಗಾದರೆ ಕೇಳು ಕಿವಿಗೊಟ್ಟು. ನಾದ ಬ್ರಹ್ಮಾಂಡದಿಂದ ಕೇಳಿ ಬರುತ್ತಿರುವ ವಿಶ್ವಕವಿಯ ಕವನವನ್ನು.
ನೈನಂದತಿ ಸತ್ರಾಯಿನಿ ನೈನಂದತಿ ಪಾವಕ ನೈನೈತ್ಯಂ ತಂತ್ಯಂ ಶೋಷಿತ ಪಾರ್ಥ, ಮುತ್ತಿನ ಮಾಲೆಯು ದಾರದೊಳಗಿಂದ ಮುತ್ತು ಹಾಯ್ದು ಹೋಗುವಂತೆ ಆ ಅಭಂಗ ಚೈತನ್ಯ ಶಕ್ತಿಯ ನಾನಾ ವಿಧ ದೇಹದೊಳಗಿಂದ ಹಾಯ್ದು ಹೋಗುವುದು. ಆಗ ಅಭಂಗ ಚೈತನ್ಯ ಶಕ್ತಿಯ ದೇಹದಾರಿ ಆತ್ಮವೆಂದು ಕರೆಯಲ್ಪಡುವುದು. ಭೂತಾನಿ ಯಕ್ಷದಾನಿ ಮಗವಾದ ತ್ಯಾನಿ ಪಾರ್ಥ, ಆ ಅಭಂಗ ಚೈತನ್ಯ ಶಕ್ತಿಯು ಯಂತ್ರ ಸ್ವರೂಪವಾಗಿ ದೇಹದಾರಿ ಆತ್ಮವೆಂದು ಕರೆಯಲ್ಪಡುವುದು. ತನ್ನ ವರುಣಕ್ಕನುಸಾರವಾಗಿ ಜೀವನದ ಕರ್ತವ್ಯವನ್ನು ಮಾಡಲೇಬೇಕು. ಫಲದೊಳ ಆಸೆ ಇಡದೆ ಮಾಡಲ್ಪಡುವ ಕರ್ಮವು ಯೋಗಕ್ಕೆ ಸಮಾನ, ಸೌಜ್ಯ ಯೋಗಕ್ಕೆ ಸಮಾನವಾದ ಅದಕ್ಕೂ ಅಧಿಕವಾದ ಯೋಗವೇ ಕರ್ಮಯೋಗ. ಕರ್ಮಣ್ಯೇವಾಧಿಕಾರಸ್ತೆ ಆಪದಿ ಕದಾಚನ ಸಂಗಸ್ತು ಕರ್ಮಣ್ಯೇ ಪಾರ್ಥ, ದೃಶ್ಯಾದೃಶ್ಯ ಜಗತ್ತಿನ ಆಚೆಗಿರುವ ಅಭಂಗ ಚೈತನ್ಯ ಶಕ್ತಿಯು ಅನಂತ ಪ್ರಕಾಶವನ್ನು ಕಾಣಬೇಕೆಂದು ಕೋರಿದರೆ ಇಗೋ ಈ ದೃಷ್ಟಿಯಿಂದ ಅಂಧದ ತರಂಗಿಣಿಯಲ್ಲಿ ತೇಲುತ್ತಿರುವ ಭಾರತ ನಿಷ್ಕಾಮ ಕರ್ಮ ಮೋಹದಿಂದ ಪ್ರಾಪ್ತವಾಗುವ ಸಚ್ಚಿದಾನಂದ ಭೋಗ ಭರತವಂಶಜ, ಆಯೋಚನೆಯು ಬೇಡ ಪಾರ್ಥ, ಅವರವರ ಕರ್ಮಾನುಸಾರ ಭವಸಾಗರ ಪಾರ್ಥ. ಹುಟ್ಟಿದವ ಮರಣಿಸಲೇಬೇಕು, ಮರಣಿಸಿದವ ಮತ್ತೆ ಹುಟ್ಟಲೇಬೇಕು. ಕೊಲ್ಲುವವನು ನೀನಲ್ಲ, ಸಾಯುವವನವನಲ್ಲ. ಪರಿವರ್ತನೆ ಜಗದ ನಿಯಮ, ಇದುವೇ ನಿಸರ್ಗದ ಧರ್ಮ. ಸರ್ವ ಜೀವಾತ್ಮಗಳಿರುವ ಪರಮಾತ್ಮನಾನೇ, ಆದಿನಾನೇ ಅಂತ್ಯನಾನೇ, ಅಚಿಂತ್ಯನಾನೇ ಅಗಮ್ಯನಾನೇ, ಅಗೋಚರನಾನೇ ಆತ್ಮನಾನೇ. ಸರ್ವಮೃಗ ಖಗನರ ಜೀವ ಸಂಕುಲವು ನನ್ನೊಳಗೆ. ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ, ಅಭ್ಯುತ್ಥಾನಂ ಅಧರ್ಮಸ್ಯ ತದಾತ್ಮಾನಂ ಸೃಜಾಮ್ಯಹಂ. ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ.